ವಿಜಯಪುರ ಜಿಲ್ಲೆಯ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಬಸವನ ಬಾಗೇವಾಡಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಿದ್ರಾಮ್ ಎಂ ಬಿರಾದರ್ ಅವರು ರೈತರಿಗೆ ಸಿಗಬೇಕಾದ ಸುಮಾರು 150ಕ್ಕೂ ಹೆಚ್ಚು ಬಫರ್ ಸ್ಟಾಕ್ ಟ್ರಾನ್ಸ್ಫಾರ್ಮರ್ಗಳನ್ನು ನಿಯಮಬಾಹಿರವಾಗಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಂಭೀರ ಆರೋಪ ಮಾಡಿದೆ. ಕೆಇಆರ್ಸಿ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಗ್ರಾಮೀಣ ಭಾಗದ ರೈತರಿಗೆ ವಂಚಿಸಿರುವ ಈ ಅಧಿಕಾರಿಯನ್ನು ತಕ್ಷಣವೇ ಅಮಾನತು ಮಾಡಬೇಕೆಂದು ಕರ್ವೆ ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರು ನೀಡಿದೆ. ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕರ್ವೆ ಜಿಲ್ಲಾ ಘಟಕ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ. ರೈತರಿಗೆ ಅನ್ಯಾಯ ಮಾಡಿರುವ ಹೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ, ಭ್ರಷ್ಟ ನೀಚ ಅಧಿಕಾರದವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇವತ್ತಿನ ದಿನ ಎಸಿ ಸಾಹೇಬರಿಗೆ ಮನವಿ ಸಭೆ ಕೊಟ್ಟೆವಪ್ಪ ಅಂದರೆ ಹೆಸ್ಕಾಂ ಇಲಾಖೆಯಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನು ಖಂಡಿಸಿ ರೈತರ ಕಣ್ಣೀರು ಒರೆಸೋಂಥ ಹೆಸ್ಕಾಂ ಇಲಾಖೆಯಾಗಿಲ್ಲ, ರೈತರ ಕಣ್ಣಲ್ಲಿ ರಕ್ತ ತರಿಸುವಂಥ ಹೆಸ್ಕಾಂ ಇಲಾಖೆ ಈ ಮುಖ್ಯ ಕಾರ್ಯನಿರ್ವಾಹಕ ಬಿರಾದರವರು ಏನು ಮಾಡಿಬಿಟ್ಟಾರಪ್ಪ ಅಂದರೆ ರೈತರಿಗೆ ಕಣ್ಣ ನೀರು ಒರೆಸೋಂಥ ಶಕ್ತಿಯನ್ನು ತುಂಬುವುದೇ ಕಣ್ಣಾಗ ರಕ್ತ ತರಿಸೋಂಥ ಕೆಲಸವನ್ನು ಮಾಡ್ಲಕತ್ತಾರ. ಈಗಾಗಲೇ 4 ಬಾರಿ ಲೋಕಾಯುಕ್ತ ಟ್ರ್ಯಾಪ್ ಆಗ್ಯಾರ. ಟ್ರ್ಯಾಪ್ ಆದರೂ ಕೂಡ ಇನ್ನೂ ತನಿಖೆ ಇದರಾಗ ಹಂತದಲ್ಲಿ ಇದ್ದರೂ ಕೂಡ ಇಲ್ಲಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕೂಡ ಸಾಕಷ್ಟು ಹಗರಣಗಳು ಸಿಕ್ಕವು. ಈಗ 160 ಟಿ ಸಿಗಳನ್ನು ರೈತರಿಗೆ ಕೊಡಬೇಕಾದ್ರೆ 20 ದಿನ 15 ದಿನ ಟೈಮ್ ತೊಗೊಳಕತ್ತಾನ. ಯಾಕೆ ತೊಗೊಳಕತ್ತಾನಪ್ಪ ಅಂದ್ರೆ ಸ್ಟಾಕ್ ಇದ್ದ ಟಿ ಸಿಯನ್ನು, ಹಳೆ ಟಿ ಸಿಯನ್ನು ಶೀಘ್ರ ಸಂಪರ್ಕ ಯೋಜನೆಯವರು 1 ಲಕ್ಷ 1.5 ಲಕ್ಷ ಕೊಟ್ಟು ಬಿಡ್ತಾನೆ ಬಡಕನೆ. ಕೊಟ್ಟು ಏನಾಗ್ಬಿಟ್ಟದ 160 ಟಿ ಸಿಯನ್ನು ಕೊಡಬೇಕಾಗ್ಯದ. 20 ದಿನ 15 ದಿನ ಟೈಮ್ ತೊಗೊಳಕತ್ತಾನ. ಅದಕ್ಕೆ ಇಂಥ ದುಡ್ಡು ತಿಂದು ಭ್ರಷ್ಟಾಚಾರ ಮಾಡಿ ರೈತರಿಗೆ ಮಳೆಯಾಗದೆ, ಬೆಳೆ ಇಲ್ಲದೆ ಮತ್ತು ಜಾನುವಾರಿಗೆ ಕುಡಿಯೋಕೆ ನೀರಿಲ್ಲದೆ ಕಂಗಾಲ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರ ಕಣ್ಣೀರು ಒರೆಸೋಂಥ ಈ ಅಧಿಕಾರಿಯಲ್ಲ, ಈ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಇವನ ಅನಾಮತಗೊಳಿಸಬೇಕು. MD ಮೇಡಮ್ ಅವರು ಒಂದು ವೇಳೆ 2 ದಿನದಾಗ ಈ 160 ರೈತರಿಗೆ ನೀವೇನಾದರೂ ಟಿ ಸಿ ಮೇಡಮ್ ಅವರು MD ಮೇಡಮ್ ಅವರು ಇದರಾಗ ಮುತುವರ್ಜಿ ವಹಿಸಿ ಅವನ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಎಲ್ಲ ರೈತರಿಗೆ ಸಮಾಧಾನ ಪಡಿಸದೆ ಹೋದ್ರೆ ನಾವು 3ನೇ ದಿವಸಿಗೆ ಅಲ್ಲೇ ಧರಣಿ ಸತ್ಯಾಗ್ರಹ, ಅಲ್ಲೇ ಹೆಸ್ಕಾಂ ಇಲಾಖೆ ಮುಂದೆ ಒಂದು ಟೆಂಟ್ ಹೊಡ್ಕೊಂಡು ಇಂಧನ ಸಚಿವರು ಮತ್ತು MD ಮೇಡಮ್ ಅವರು ಇವರು ಎಲ್ಲರೂ ಬರುವವರಿಗೆ ನಾವು ಧರಣಿ ಸತ್ಯಾಗ್ರಹ ಎಲ್ಲ ರೈತರನ್ನ 160 ರೈತರನ್ನು ಒಗ್ಗೂಡಿಸಿಕೊಂಡು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ 80 ಗ್ರಾಮ ಘಟಕಗಳ ನೇತೃತ್ವದಲ್ಲಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗ್ತದಂತ ಎಚ್ಚರಿಕೆ ಗಂಟೆಯನ್ನು ರವಾನೆ ಮಾಡ್ತಾ ಇದ್ದೇನೆ. ಈಗ 20 ದಿನ ಮೇಲಾದ್ರೆ ಟಿ ಸಿ ಸುಟ್ಟವ್ರಿಗೆ ಕೊಡ್ಲಾಕೈತೆ ಇರಲ್ಲ, ನೀರಿನ ಬಾರಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತ್ರಿ. ಈಗ ಒಣಗಲಾಕತ್ತಾವು. ಅದಕ್ಕೆ ನಾವೇನಾರ ನಮ್ಗೆ ಮಳೆನೂ ಇಲ್ಲ, ಮಳೆ ಇಲ್ಲ ಸಂಬಂಧಕ್ಕೆ ಟಿ ಸಿಗಳು ಬಾದಾಗಿದ್ದ ಸರಿಯಾಗಿ ಟಿ ಸಿ ಕೊಡ್ಲಾರ್ಕ ಅದಕ್ಕೆ ಅವು ಬೆಳೆದು ಒಣಗಲಾಕತ್ತಾವು. ನೀರು ಅಪಾರ ತ್ರಾಸಾಗಿ ಅದಕ್ಕೆ ಅಶೋಕ್ ಕಾರವಾಳ ಬಂದ್ಬಿಟ್ಟೇವಿ. ಅವ್ರಿದ್ರೆ ಆಯ್ತು ನಡ್ರಿ ಅಂತೇಳಿ ಮನೆ ಕೊಟ್ಟಿಗೆ ವಿಚಾರ ಮಾಡೋ ಮತ್ತೇಳಿ ಅದಕ್ಕೆ ಅವ್ರು ಅದನ್ನು ಎಷ್ಟು ಮಾಡ್ಯಾರ. ಈಗ ಮುಂದೆ ಮತ್ತು ಅವರು ಒಪ್ಪಂದು ಎಲ್ಲ ಸದ್ದು ಮಾಡಿದ್ರೆ ಸರಿ, ಸದ್ದು ಮಾಡ್ಲಿಕ್ಕಂದ್ರೆ ಮತ್ತೆ ಧರಣಿ ಉಣ್ಣು ಮತ್ತು ಹೇಳ್ಯಾರ ಅಶೋಕ್ ಕಾರವಾಳ. 15 ದಿನ ಆಯ್ತು ರೀ ನಮ್ಮ ಟಿ ಸಿ ಸುಟ್ಟು. ಬಟ್ ನಮ್ಮ ಟಿ ಸಿನೇ ಕೊಟ್ಟಿಲ್ಲ. ಟೈಮಾರ ಫೋನ್ ಹಚ್ಚಿದ್ರೆ ಫೋನ್ ಎತ್ತಾಗ್ತಾ ಇರಲಿಲ್ಲ. ನಮ್ಮ ಬೆಳೆ ಎಲ್ಲ ಒಣಗ್ಲಾಕತ್ತೇವ್ರಿ. ಅದಕ್ಕೆ ನಾವು ಇಲ್ಲಿ ಏನದ ಸರ್ಕಾರಕ್ಕಿಂದ ಟಿ ಸಿ ಕೊಡಿಸ್ಬೇಕಂತ ಕೇಳಾಕ್ತೀವಿ. ನಮ್ಮದು ಮತ್ತೆ 10 ದಿನ ಆಯ್ತು ರೀ ಟಿ ಸಿ ಸುಟ್ರಿ. ನಮ್ಮದು ಇದು ಬಸವನಾಟ್ ರೀ ಕರ್ಮಟ್ನಾಳ ಸರ್ವೆ ಬರ್ತದೆ ರೀ. ಸಾಹೇಬ್ರಿಗೆ ಹೇಳಿದ್ರಿ, ಸಾಹೇಬ್ರಿಗೆ ಹೇಳಿದ್ರೆ ಅವ್ರು ಸಾಹೇಬ್ರಿಗೆ ಹೇಳಿದ್ರಿ. ಅವ್ರು ಏನದ ಅವ್ನು ಲೈಮನ್ಗೆ ಹೇಳಿ ಹೋಗ್ತಾರೆ ರೀ. ಅವ್ರು ಏನದ ಒಟ್ಟು ಎಲ್ಲ ಕಾಗದ ಪತ್ರ ಕೊಟ್ಟರು ಹಳೆ ರೈತರಿಗೆ ಅಲ್ಲಿ ಇದಕ್ಕೆ ಕೇವಿಗೆ ಬಾ ಅಂತ ಹೇಳ್ತಾರೆ ರೀ ಅವರು. ಅದ್ರ ಸಲುವಾಗಿ ನಮ್ಮ ಕೇವಿಗೆ ಎಲ್ಲ ಕೊಟ್ಟರು ಕೇವಿಗೆ ಎದಕ್ಕೆ ಬಾ ತರ್ತೇಕೆ ಇಲ್ಲಿ ಬಂದ್ರೆ ನಮ್ಗೆ ಟಿ ಸಿನೇ ಸಿಗಲ್ಲ ಹಂಗೆ ಮಾಡ್ಲಾಕತ್ತೆ.